स्वागत है आप सभी का R1 न्यूज़ में। मैं आपके साथ साबिर मुकाशी। ನಮಸ್ಕಾರ, ನಾನು ಆನಂದ್ ಕುಮಾರ್, ವಿಜಯಪುರ ಜಿಲ್ಲಾ SP ಮಾತನಾಡ್ತಾ ಇದ್ದೇನೆ. ಇತ್ತೀಚಿನ ದಿನಗಳಲ್ಲಿ ವಿವಿಧ ರೀತಿಯ ವಂಚನೆ ಪ್ರಕರಣಗಳನ್ನು ನಾವು ನೋಡ್ತಾನೆ ಬಂದಿದ್ದೇವೆ. ಅದಕ್ಕೆ ಸಂಬಂಧಿಸಿದಂತೆ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು, ಕೆಲವರು ಇದನ್ನು ಮೈಗೂಡಿಸಿಕೊಂಡು ಈ ಅಮಾಯಕ ಜನರಿಗೆ ವಿವಿಧ ರೀತಿಯ ರೀತಿ ರಿವಾಜುಗಳನ್ನು ಉಪಯೋಗಿಸಿ ವಂಚನೆ ಮಾಡುವಂಥದ್ದು ನಡೀತಾನೆ ಬಂದಿದೆ. ಅದು ಆನ್ಲೈನ್ ವಂಚನೆ ಇರ್ಬೋದು, ಅಥವಾ ಹಣವನ್ನು ಡಬಲ್ ಮಾಡಿಕೊಡ್ತೀವಿ ಅಂತ ಹೇಳುವಂಥದ್ದು ಇರ್ಬೋದು, ಅಥವಾ ಚಿನ್ನವನ್ನು ಪಾಲಿಷ್ ಮಾಡಿಕೊಡ್ತೀವಿ ಅಂತ ಹೇಳುವಂಥದ್ದು ಇರ್ಬೋದು. ಅದೇ ರೀತಿ ಈ ಜನರಿಗೆ ತಿಳುವಳಿಕೆ ಕಡಿಮೆ ಇರುವಂತಹ ಜನರಿಗೆ ನಾವು ವೈಟ್ ಮನಿಯನ್ನು 5 ಲಕ್ಷ ಕೊಟ್ಟರೆ ಬ್ಲ್ಯಾಕ್ ಮನಿಯನ್ನು ನಾವು 20 ಲಕ್ಷ ಕೊಡ್ತೀವಿ ಅನ್ನುವಂಥ ರೀತಿಯಲ್ಲಿ ಜನರಿಗೆ ತಾವಾಗಿ ಫೋನ್ ಮಾಡೋ ಮುಖಾಂತರ ಆಮಿಷವನ್ನು ಒಡ್ಡುವಂತಹ ಒಂದು ತಂಡವನ್ನು ಟ್ರ್ಯಾಕಿಂಗ್ ಮಾಡಲಾಗಿದೆ. ಈ ತಂಡದ ಬಗ್ಗೆ ಮೋಸ ಹೋಗಿದ್ದಂತಹ ಜನರು ನಮ್ಮ CN ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣವನ್ನು ದಾಖಲು ಮಾಡಿದರು. ಇವರ ಮೋಡಸ್ ಅಪರೆಂಡಿ ಹೇಗಿರುತ್ತೆ ಅಂತ ಹೇಳಿದ್ರೆ, ಒಬ್ಬ ಲೇಡಿ ಪ್ರಥಮವಾಗಿ ಒಬ್ಬರಿಗೆ ಒಂದು ಫೋನ್ ಕಾಲ್ ಮುಖಾಂತರ ಮಾತಾಡ್ತಾರೆ. ನಮ್ಮ ಬಳಿ ಬ್ಲ್ಯಾಕ್ ಮನಿ ಅತಿ ಹೆಚ್ಚು ದಾಸ್ತಾನಿದೆ, ಸ್ಟಾಕ್ ಇದೆ, ನೀವು ವೈಟ್ ಮನಿಯನ್ನು 5 ಲಕ್ಷ ಕೊಟ್ಟರೆ ನಾವು 20 ಲಕ್ಷದಷ್ಟು ಬ್ಲ್ಯಾಕ್ ಮನಿಯನ್ನು ನಿಮಗೆ ಹಿಂತಿರುಗಿಸಿ ಕೊಡ್ತೇವೆ ಅನ್ನುವಂತಹ ಆಮಿಷವನ್ನು ಅವರು ಒಡ್ಡುತ್ತಾರೆ. ತದನಂತರ ಹಣವನ್ನು ತೆಗೆದುಕೊಂಡು ಯಾವುದಾದ್ರೂ ಒಂದು ಸ್ಥಳಕ್ಕೆ ಬನ್ನಿ ಅಂತೇಳಿ ಅವರು ತಿಳಿಸ್ತಾರೆ. ಆ ಸ್ಥಳಕ್ಕೆ ಹೋದ ಮೇಲೆ ಅವರಿಗೆ ಒಂದು ಬಾಕ್ಸ್ನಲ್ಲಿ ತುಂಬಿರುವಂತಹ ಹಣವನ್ನು ಅವರಿಗೆ ನೀಡುವಂಥದ್ದು. ಆದರೆ ಆ ಬಾಕ್ಸ್ನಲ್ಲಿ ಅವರು ಆ ಸ್ಥಳದಲ್ಲಿಯೇ ಓಪನ್ ಮಾಡೋದಕ್ಕೆ ಬಿಡೋದಿಲ್ಲ, ಮೇಲುಗಡೆ ಮಾತ್ರ ಸ್ವಲ್ಪ ಓಪನಿಂಗ್ ಮಾಡಿಟ್ಟಿರ್ತಾರೆ. ಅದನ್ನು ತೋರಿಸಿದ ನಂತರ ನೀವು ಇಲ್ಲಿ ಹಿಡಿಯುವಂಥ ಚಾನ್ಸಸ್ ಇದೆ, ನೀವು ನಿಮ್ಮ ಊರಿಗೆ ತೆಗೆದುಕೊಂಡು ಹೋಗಿ ದೂರ ತೆಗೆದುಕೊಂಡು ನಾಲ್ಕು ಜನ ಲೇಡಿ ಲಕ್ಷ್ಮಿ, ಆಯ್ತಾ ಆಯ್ತಾ ಅಂತೇಳಿ ಅದನ್ನು ಕೊಟ್ಟು ಕಳಿಸ್ತಾರೆ. ಕೊಟ್ಟು ಕಳಿಸಿದ ಮೇಲೆ ಅದು ಅವರು ಹಿಂದಿರುಗಿ ಬಂದು ಅದನ್ನು ಓಪನ್ ಮಾಡಿ ನೋಡಿದಾಗ ಆ ಬಾಕ್ಸ್ನ ಮೇಲ್ಗಡೆ ಒಂದು ಲೇಯರ್ ಮಾತ್ರ ಒಂದೊಂದು ನೋಟುಗಳು ಮಾತ್ರ ಇರ್ತವೆ. ಕೆಳಗಡೆ ಎಲ್ಲ ಖಾಲಿ ಪೇಪರ್ನಲ್ಲಿ ಹಣದ ರೀತಿಯಲ್ಲೇ ಅವರು ಬೈಂಡಿಂಗ್ ಮಾಡಿ ಇಟ್ಟಿರುವಂಥದ್ದು ಕಂಡು ಬಂದಿದೆ. ಅದು ನೋಡಿದ ನಂತರ ಅವರಿಗೆ ನಾವು ಮೋಸ ಹೋಗಿದ್ದೇವೆ ಅನ್ನುವಂಥದ್ದು ಕಂಡು ಬಂದಿತ್ತು. ಈ ರೀತಿಯ ಮೋಸಕ್ಕೆ ಈ ಅಮಾಯಕ ಜನರು, ನಮ್ಮ ಕೃಷಿ ಅಲ್ಲಿ ತೊಡಗಿಕೊಂಡಿರುವಂಥ ಜನರು ಒಳಗಾಗುವುದನ್ನು ತಡೆಯುವಂಥ ನಿಟ್ಟಿನಲ್ಲಿ ನಾವು ವಿಜಯಪುರ ಜಿಲ್ಲಾ ಪೊಲೀಸ್ ನಾವು ಈ ಪ್ರಕರಣವನ್ನು ಭೇದಿಸಲೇಬೇಕು ಅನ್ನುವಂತಹ ಒಂದು ದೃಢ ನಿರ್ಧಾರವನ್ನು ತೆಗೆದುಕೊಂಡಿದ್ವಿ. ಈ ಹಿನ್ನೆಲೆಯಲ್ಲಿ ನಾವು ಈ ಪ್ರಕರಣ ಭೇದಿಸುವುದಕ್ಕೋಸ್ಕರ ಒಂದು ವಿಶೇಷ ತಂಡವನ್ನು ನಾವು ರಚನೆ ಮಾಡಿದ್ವಿ. ಆ ತಂಡದ ನೇತೃತ್ವವನ್ನು ನಮ್ಮ ಅಡಿಷನಲ್ SP ಶಂಕರ್ ಮಾರ್ಯಾಳ್
ಮತ್ತು ನಮ್ಮ CN ಇನ್ಸ್ಪೆಕ್ಟರ್ ರಮೇಶ್ ಔಜಿ ಮತ್ತು PSI ಯಾರ ಹೆಸರು ಮಲ್ಲಿಕಾರ್ಜುನ್, ಇವರೆಲ್ಲರೂ ಕೂಡಿ ಮತ್ತು ಹಲವಾರು ಸಿಬ್ಬಂದಿಗಳು ಎಲ್ಲರೂ ಕೂಡಿದಂಥ ಒಂದು ವಿಶೇಷ ತಂಡವನ್ನು ನಾವು ರಚನೆ ಮಾಡಿದ್ವಿ. ತಂಡದಲ್ಲಿ ಇನ್ನೂ PY ಅಂಬಿಗೇರ್ ಮಹಿಳಾ PC, AL ದೊಡ್ಡಮನಿ HC, ಅರವಿಂದ್ ನಾಯಕ್ HC, ಸಿದ್ದು ದಾನಪ್ಪಗೋಳ HC, MM ಕುರುವಿನಶೆಟ್ಟಿ HC, RB ಕೋಳಿ HC, DS ಗಾಯಕ್ವಾಡ್ HC, ಕುಮಾರ್ ರಾಠೋಡ್ CPC, AR ಗದ್ಯಾಳ್, SR ಬಡ್ಚಿ, DR ಪಾಟೀಲ್, MB ಪಾಟೀಲ್, MH ಇಚ್ಚೂರ್, SI ಹೆಬ್ಬಾಳಟ್ಟಿ, AH ಪಾಟೀಲ್ ಇವರನ್ನು ಎಲ್ಲರನ್ನು ಒಳಗೊಂಡಂತಹ ಒಂದು ವಿಶೇಷ ತಂಡವನ್ನು ನಾವು ರಚನೆ ಮಾಡಿದ್ವಿ. ಈ ತಂಡ ಅತ್ಯಂತ ಯಶಸ್ವಿಯಾಗಿ ಕಾರ್ಯಾಚರಣೆಯನ್ನು ನಡೆಸಿ ಈ ಮೋಸ ಮಾಡುತ್ತಿದ್ದಂತಹ ಒಂದು ಕುಖ್ಯಾತ ತಂಡವನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ತಂಡದಲ್ಲಿ ಲಕ್ಷ್ಮೀ ರಾಮಪ್ಪ ಕಂಕನವಾಡಿ ಅನ್ನುವಂತಹ 22 ವರ್ಷದ ಮಹಿಳೆ ಮತ್ತು ಈರಣ್ಣ ರುದ್ರಪ್ಪ ಕೌಜಿಲಿಗಿ ಅನ್ನುವಂತಹ 46 ವರ್ಷದ ಒಬ್ಬ ಪುರುಷ ಮತ್ತು ಅಪ್ಪ ಸಾಹೇಬ ಬಾಬು ಇಂಚಲ್ ಅನ್ನುವಂತಹ 66 ವರ್ಷದ ಒಬ್ಬ ವೃದ್ಧ, ಸುನಿಲ್ ತಂದೆ ಕಾಶಿನಾಥ್ ದೊಡ್ಡಮನಿ ಅನ್ನುವಂತಹ 37 ವರ್ಷದ ವ್ಯಕ್ತಿ. ಇವರೆಲ್ಲರೂ ಕೂಡಿ ಈ ರೀತಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಎಕ್ಸ್ಚೇಂಜ್ ಮಾಡ್ತೀವಿ ಹಣವನ್ನು ಅಂಥೇಳಿ ಸಾರ್ವಜನಿಕರಿಗೆ ಮೋಸ ಮಾಡಿರುವಂಥದ್ದು ಬೆಳಕಿಗೆ ಬಂದಿತ್ತು. ಈ ಎಲ್ಲ 4 ಜನರನ್ನು ಆರೋಪಿತರುಗಳನ್ನು ನಾವು ಈಗಾಗಲೇ ಬಂಧಿಸಿದ್ದೇವೆ ಮತ್ತು ಅವರಿಂದ 19 ಲಕ್ಷ ರೂಪಾಯಿ ಈ ರೀತಿ ಮೋಸದಿಂದ ಪಡೆದುಕೊಂಡಿದ್ದಂತಹ 19 ಲಕ್ಷ ರೂಪಾಯಿಗಳನ್ನು ಇದ್ದೇವೆ. ನಾನು ನಮ್ಮ ವಿಶೇಷ ತಂಡಕ್ಕೆ ನನ್ನ ವೈಯಕ್ತಿಕವಾಗಿ ಮತ್ತು ಜಿಲ್ಲಾ ಪೊಲೀಸ್ ವತಿಯಿಂದ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಮತ್ತು ಅವರಿಗೆ ಪ್ರಶಂಸನಾ ಪತ್ರ ನೀಡೋದನ್ನು ನಾವು ಮಾಡ್ತಾ ಇದ್ದೇವೆ. ಈ ರೀತಿ ಸಾರ್ವಜನಿಕರು ಆಸೆಗೆ ಒಳಗಾಗಿ ಈ ರೀತಿ ಬದಲಾವಣೆ ಮಾಡಿಕೊಡ್ತೇವೆ, ಹಣವನ್ನು ಕೊಡ್ತೇವೆ ಅನ್ನೋದಕ್ಕೆ ನೀವು ದಯಮಾಡಿ ಒಳಗಾಗಬೇಡಿ. ನಿಮ್ಗೆ ಆ ರೀತಿ ಯಾರಾದರೂ ಆಮಿಷವನ್ನು ಒಡ್ಡಿದಂಥ ಪಕ್ಷದಲ್ಲಿ ಸಮೀಪದ ಪೊಲೀಸ್ ಠಾಣೆಗಾಗಲಿ ಅಥವಾ ನಮ್ಮ ಎಮರ್ಜೆನ್ಸಿ ರೆಸ್ಪಾನ್ಸ್ ಸರ್ವಿಸ್ ಸಿಸ್ಟಮ್ 112 ದಯಮಾಡಿ ತಕ್ಷಣವೇ ಫೋನ್ ಮಾಡಿ ತಿಳಿಸಿದಂಥ ಪಕ್ಷದಲ್ಲಿ ಅಥವಾ ನಮ್ಮ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಗಾಗಲಿ ತಿಳಿಸಿದಂಥ ಪಕ್ಷದಲ್ಲಿ ನಾವು ಈ ಅಕ್ರಮ ವ್ಯವಹರಣೆ ಆಗಿ ಮೋಸಕ್ಕೆ ಒಳಗಾಗೋದನ್ನು ನಾವು ಅವಾಯ್ಡ್ ಮಾಡ್ಬೋದಾಗಿದೆ. ಸಾರ್ವಜನಿಕರು ಕೂಡ ಈಗಾಗಲೇ ಹಲವಾರು ನಮ್ಮ ಹಿಂದಿನ ಹಿರಿಯರು ಹೇಳ್ತಾನೆ ಬಂದಿದ್ದಾರೆ. ಮಹಾತ್ಮ ಬುದ್ಧ ಕೂಡ ಹೇಳಿದ್ದಾರೆ, ಆಸೆಯೇ ದುಃಖಕ್ಕೆ ಮೂಲ ಅಂತೇಳಿ ಹೇಳಿದ್ದಾರೆ. ನಾವು ದುಡಿದಂಥ ಹಣ ನಮಗೆ ಏನು ಮೌಲ್ಯಯುತವಾದ ವ್ಯವಹಾರದಿಂದ ಬಂದಿರ್ತದೆ, ಆ ಹಣ ನಮ್ಮ ಬಳಿ ಇದ್ದರೇ ಸರಿ. ಅದನ್ನು ಎಕ್ಸ್ಚೇಂಜ್ ಮಾಡೋದಕ್ಕೆ ಅಥವಾ ಹೆಚ್ಚು ಮಾಡಿಕೊಳ್ಳೋದಕ್ಕೆ ನಾವು ಅಕ್ರಮ ವ್ಯವಹರಣೆಯಲ್ಲಿ ಭಾಗವಹಿಸಿದಂಥ ಪಕ್ಷದಲ್ಲಿ ನಾವು ಈ ರೀತಿ ಮೋಸಕ್ಕೆ ಒಳಗಾಗುವಂಥ ಅವಕಾಶಗಳಿರ್ತವೆ. ದಯಮಾಡಿ ಸಾರ್ವಜನಿಕರು ಈ ರೀತಿಯ ಯಾವುದೇ ವ್ಯವಹಾರಗಳನ್ನು ಮಾಡಬಾರದು ಅಂತೇಳಿ ಹೇಳೋದಕ್ಕೆ ಬಯಸ್ತೇನೆ. ವಿಜಯಪುರ ಜಿಲ್ಲಾ ಪೊಲೀಸ್ ಈ ರೀತಿಯ ವ್ಯವಹಾರಗಳನ್ನು ಸಂಪೂರ್ಣವಾಗಿ ನಿಯಂತ್ರಿಸುವಲ್ಲಿ ಆಯಾಯ ವೇಳೆಗೆ ಕ್ರಮವನ್ನು ಕೈಗೊಳ್ತಾನೆ ಬಂದಿದ್ದೇವೆ. ಇನ್ನು ಮುಂದೆಯೂ ಸಹ ವಿಜಯಪುರ ಜಿಲ್ಲಾ ಪೊಲೀಸ್ ಯಶಸ್ವಿಯಾಗಿ ಕಾರ್ಯಾಚರಣೆಯನ್ನು ನಡೆಸುತ್ತೆ ಅಂತ ಹೇಳೋದಕ್ಕೆ ಬಯಸ್ತೀನಿ. ವಿಜಯಪುರ ಜಿಲ್ಲಾ ಪೊಲೀಸ್ ಜನಸ್ನೇಹಿ ಪೊಲೀಸ್. ನಮಸ್ಕಾರ. ತನಿಖೆಯಲ್ಲಿ ನಮಗೆ ಒಂದು ವ್ಯವಹಾರ ಬೆಳಕಿಗೆ ಬಂದಿದೆ. ಇನ್ನು ಬೇರೆ ಕಂಪ್ಲೇಂಟ್ಸ್ ಇನ್ನೂ ಬಂದಿಲ್ಲ ನಮಗೆ. ಇವರು ಇತರೆ ಯಾವ ಸ್ಥಳಗಳಲ್ಲಿ ಮಾಡಿದ್ದಾರೆ ಅನ್ನೋದನ್ನು ನಾವು ಇನ್ನೂ ಡೀಟೇಲ್ ಎನ್ಕ್ವೈರಿ ಮಾಡ್ತಾ ಇದ್ದೇವೆ. ಮತ್ತು ಈ ರೀತಿ ಮೋಸಕ್ಕೆ ಒಳಗಾದಂಥವರು ಬೇರೆ ಯಾರಾದರೂ ಇದ್ದಂಥ ಪಕ್ಷದಲ್ಲಿ ದಯಮಾಡಿ ನಮ್ಮ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ರಮೇಶ್ ಔಜಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಡೀಟೇಲ್ಸನ್ನು ಕೊಟ್ಟಂಥ ಪಕ್ಷದಲ್ಲಿ ನಾವು ಆ ಪ್ರಕರಣಗಳನ್ನು ಕೂಡ ನಾವು ಬುಕ್ ಮಾಡ್ತೇವೆ ಮತ್ತು ಅದನ್ನು ಕೂಡ ತನಿಖೆ ನಡೆಸೋದಕ್ಕೆ ನಾವು ಸಿದ್ಧರಿದ್ದೇವೆ ಅಂತ ಹೇಳೋದಕ್ಕೆ ಬಯಸ್ತೇವೆ. ಪ್ರಥಮವಾಗಿ ಮೋಸ ಹೋದಂಥವರು ಅವರು ಹೇಳೋದಕ್ಕೂ ಆಗದೆ
ಹಣವನ್ನು ವಾಪಸ್ಸು ಸಿಗದೆ ಮೋಸಕ್ಕೊಳಗಾಗಿ ಅವರು ಬಹಳ ಚಿಂತೆಗೆ ಒಳಗಾಗಿದ್ದರು. ಆ ವೇಳೆಯಲ್ಲಿ ಅವರು ನಮ್ಮ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಗೆ ಕೂಡ ಕಾಂಟ್ಯಾಕ್ಟ್ ಮಾಡಿದರು ಮತ್ತು ನಮ್ಮ ಅಡಿಷನಲ್ ಎಸ್ ಪಿ ಶಂಕರ್ ಮಾರ್ಯಾಳ್ ಅವ್ರನ್ನ ಬಂದು ಇಲ್ಲಿ ಭೇಟಿ ಮಾಡಿದ್ರು. ತದನಂತರ ಅದನ್ನು ನನ್ನ ಗಮನಕ್ಕೆ ತಂದ ಮೇಲೆ ನಾವು ವಿಶೇಷ ತಂಡವನ್ನು ರಚನೆ ಮಾಡಿದ್ವಿ. ನಂತರ ಈ 4 ಜನ ಮೋಸಗಾರರನ್ನು, ಆರೋಪಿತರನ್ನು ದಸ್ತಗಿರಿಪಡಿಸುವಲ್ಲಿ ನಮ್ಮ ತಂಡ ಯಶಸ್ವಿಯಾಗಿದೆ. ಇನ್ನೂ ನಾವು ಮುಂದಿನ ತನಿಖೆಯನ್ನು ಮಾಡಬೇಕಾಗಿದೆ ಮತ್ತು ಜನರು ಮುಂಬರಬೇಕಾಗಿದೆ. ಈ ರೀತಿ ಮೋಸಕ್ಕೊಳಗಾಗಂಥವರು ನಮಗೆ ಬಂದು ಹೆಚ್ಚಿನ ವಿವರಗಳನ್ನು ನೀಡಿದಂಥ ಪಕ್ಷದಲ್ಲಿ ನಾವು ಇನ್ನೂ ತನಿಖೆಯನ್ನು ಮುಂದುವರಿಸ್ಬೋದಾಗಿದೆ. ಆದರೆ ಇದುವರೆಗೆ ನಮಗೆ ಬಂದಿರುವಂಥ ಪ್ರಕರಣ ಒಂದೇ ಆಗಿದೆ. ಅದರಲ್ಲಿ ಈಗಾಗಲೇ ನಾವು 19 ಲಕ್ಷ ಹಣವನ್ನು ಕೂಡ ನಾವು ವಶಪಡಿಸಿಕೊಂಡಿದ್ದೇವೆ ಮತ್ತು ಆರೋಪಿತರುಗಳನ್ನು ನಾವು ಈಗಾಗಲೇ ದಸ್ತಗಿರಿ ಮಾಡಿದ್ದೇವೆ. ಅವರು ಹೆಚ್ಚಿನ ವಿವರಗಳನ್ನು ಇನ್ನೂ ನೀಡಿಲ್ಲ. ಇನ್ನೂ ತನಿಖೆ ಮುಂದುವರಿಸಿದ್ದೇವೆ ನಾವು. ಥ್ಯಾಂಕ್ ಯು. ಅದೇ ಈಗ ಹೇಳಿದ್ದಲ್ಲ, ಅದೇನೆ ಅದೇ ಈ ವಂಚನೆಗೊಳಗಾದಂಥವರು ಅತ್ಯಂತ ಹೆಚ್ಚು ವಿದ್ಯೆಯನ್ನು ಹೊಂದದಂಥವ್ರು ಏನಲ್ಲ, ಅವರೆಲ್ಲರೂ ವ್ಯವಸಾಯ ಮಾಡ್ತಾ ಇದ್ದಂಥ ಜನ ಇದ್ದಾರೆ. ಅಂಥ ಅಮಾಯಕರಿಗೇ ಅವರಿಗೆ ಹೆಚ್ಚು ವ್ಯವಹಾರದ ಜ್ಞಾನ ಇಲ್ಲದೆ ಇದ್ದಂಥವ್ರನ್ನೇ ಅವರು ಟಾರ್ಗೆಟ್ ಮಾಡುವಂಥದ್ದು. ಅವರು ರ್ಯಾಂಡಮ್ ಆಗಿ ಕಾಲ್ ಮಾಡ್ತಾರೆ, ಕೇಳ್ತಾರೆ. ಅವರನ್ನು ಮಾತಾಡಿಸುವಂಥ ವೇಳೆಯಲ್ಲಿ ಅವರೇನಾದರೂ ಬುದ್ಧಿವಂತರಿದ್ದಾರೆ, ಅವರಿಗೆ ವ್ಯವಹಾರಗಳ ಬಗ್ಗೆ ನಾಲೆಡ್ಜ್ ಇದೆ ಅನ್ನುವಂಥದ್ದು ಗೊತ್ತಾದ ಪಕ್ಷದಲ್ಲಿ ಅವರು ಆ ವ್ಯವಹಾರವನ್ನು ಮುಂದುವರಿಸೋದಿಲ್ಲ. ಅವರ ಮಾತಿನಲ್ಲಿ ಅವರ ಅಸೆಸ್ಮೆಂಟ್ ಮಾಡ್ತಾರೆ. ಇವರು ಯಾವ ರೀತಿ ವ್ಯಕ್ತಿ ಇರ್ಬೋದು, ನಿಮಗೆ ಏನು ಜಮೀನಿದೆಯಾ, ಏನು ಕೆಲಸ ಮಾಡ್ತೀರಾ, ಯಾವ ಊರು, ಏನು ಎಂತೂ ಕೇಳ್ತಾರೆ ಅವರು. ಆ ಅಸೆಸ್ಮೆಂಟ್ ಮೇಲೆ ಇವರು ಮೋಸಕ್ಕೆ ಒಳಗಾಗೋದಕ್ಕೆ ಸೂಕ್ತ ವ್ಯಕ್ತಿತ್ವ ಇದೆಯಾ ಇಲ್ವಾ ಅನ್ನೋದನ್ನು ಅವರು ತಿಳ್ಕೊಂಡ ನಂತರ ಅವರನ್ನು ಮೋಸದ ಬಲೆಗೆ ಬೀಳಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಥ್ಯಾಂಕ್ ಯು. ಸದ್ಯಕ್ಕೆ ವಿಜಯಪುರ ಜಿಲ್ಲೆಯಲ್ಲಿ ಚಿನ್ನದ ಪಾಲಿಶ್ ಯಾವುದೋ ಪ್ರಕರಣ ದಾಖಲಾಗಿಲ್ಲ. ಅದು ನಮ್ಮ ಹಿಂದಿನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ಆ ರೀತಿ ಹೇಳಿದ್ದೆ ಅಷ್ಟೇ. ಭಾಳ ದಿನಗಳಿಂದ ಈ ತಂಡದವರಿಲ್ಲ. ಇವರು ಬರೀ ಈ ರೀತಿ ಡಬಲಿಂಗ್, ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂತೇಳಿ ಮಾಡುವಂಥವ್ರು ಇವರು ಆ ರೀತಿ ಪ್ರಕರಣದಲ್ಲಿ ಭಾಗಿಯಾಗಿಲ್ಲ. ವಿಶೇಷವಾಗಿ ಸರ್, ವಿಡಿಯೋ ಕಾಲ್ ಮಾಡಿಬಿಟ್ಟು ಅಶ್ಲೀಲವಾಗಿ ನಮ್ಮ ಶರೀರವನ್ನು ತೋರಿಸಿ ಅದು ನಿರಂತರವಾಗಿ ಅದು ಇದ್ದೇ ಇದೆ. ಯಾರು ಆ ರೀತಿ ವಿಡಿಯೋ ಕಾಲ್ ಬಂದಂಥ ಪಕ್ಷದಲ್ಲಿ ಅನ್ನೋನ್ ಜನರಿಂದ ವಿಡಿಯೋ ಕಾಲ್ ಬಂದಾಗ ಅದನ್ನು ಪ್ರಪ್ರಥಮವಾಗಿ ಯಾರು ರಿಸೀವ್ ಮಾಡಬಾರ್ದು. ಯಾಕೆ ರಿಸೀವ್ ಮಾಡಬೇಕು? ಅನ್ನೋನ್ ವಿಡಿಯೋ ಕಾಲ್ ನಿಮ್ಗೆ ಯಾವ ಕಾರಣಕ್ಕೋಸ್ಕರ ಮಾಡ್ತಾರೆ? ಅದರಲ್ಲೂ ಒಬ್ಬಳು ಮಹಿಳೆ ಅನ್ನೋನ್ ವಿಡಿಯೋ ಕಾಲಲ್ಲಿ ಬರ್ತಾಳೆ ಅಂದಾಗ ನಾವು ಯಾವಾಗಲೂ ಕನ್ನಡದಲ್ಲಿ ಒಂದು ವರ್ಡ್ ಇದೆ, ಸ್ಥಿತಪ್ರಜ್ಞಾ ಅಂತ. ಸ್ಥಿತಪ್ರಜ್ಞತೆ ಇಲ್ಲದೆ ಇದ್ದರೆ, ನಮ್ಮ ಮನಸ್ಸಿನ ಮೇಲೆ ನಮಗೆ ಹಿಡಿತ ಇಲ್ಲದೆ ಇದ್ದರೆ ಈ ರೀತಿಯ ಆಸೆ ಆಮಿಷಗಳಿಗೆ ಒಳಗಾಗುವಂಥದ್ದು ಸಹಜವಾಗ್ತದೆ. ನಾವು ಯಾವಾಗಲೂ ಯಾವ ಕೆಲಸವನ್ನು ಮಾಡಬೇಕು, ಯಾವ ಕೆಲಸವನ್ನು ಮಾಡಬಾರ್ದು, ಯಾವ ರೀತಿ ಕಾಲ್ಸನ್ನು ನಾವು ರಿಸೀವ್ ಮಾಡಬೇಕು, ಯಾಕೆ ರಿಸೀವ್ ಮಾಡಬೇಕು, ಯಾಕೆ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಅರಿವು ಮೂಡಿಸ್ಕೋಬೇಕು. ಅದನ್ನು ಕಾಲ್ ಸ್ಟಾರ್ಟ್ ಮಾಡಿದ ತಕ್ಷಣವೇ ಆ ರೀತಿ ಅಶ್ಲೀಲವಾಗಿ ಆ ಮಹಿಳೆ ನಡ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡಿದಂಥ ಪಕ್ಷದಲ್ಲಿ ತಕ್ಷಣವೇ ನಿಮಗೆ ಕಟ್ ಮಾಡೋದಕ್ಕೆ ನಿಮ್ಮ ಫೋನ್ ನಿಮ್ಮ ಕಡೆನೇ ಇರ್ತದೆ. ಯಾಕೆ ಕಟ್ ಮಾಡಬಾರ್ದು? ನೀವೂ ಆ ರೀತಿಯ ನಿಮ್ಮ ಮನಸ್ಸಿನ ಹಿಡಿತವನ್ನು ಕಳೆದುಕೊಂಡ ರೀತಿಯಲ್ಲಿ ನೀವು ವರ್ತನೆ ಮಾಡಿದಂಥ ಪಕ್ಷದಲ್ಲಿ ತೊಂದರೆಗೊಳಗಾಗುವಂಥ ಅವಕಾಶಗಳು ಹೆಚ್ಚಿರ್ತದೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ನಮ್ಮ ಇತಿಮಿತಿಗಳಲ್ಲಿ ನಿಮ್ಮ ಮನಸ್ಸಿನ ಮೇಲೆ ಹಿಡಿತವನ್ನು ಸಾಧಿಸಿ ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರ್ದು ಅನ್ನುವಂಥ ಅರಿವನ್ನು ಇಟ್ಕೊಂಡು ಅವರ ಜೀವನವನ್ನು ನಡೆಸುವಂಥದ್ದು ಅತ್ಯಂತ ಅವಶ್ಯಕ ಅಂತ ನನ್ನ ಅನಿಸಿಕೆ ಇದೆ. ಥ್ಯಾಂಕ್ ಯು.